ಹೇ ಗೈಸ್, ಗುಡ್ ಮಾರ್ನಿಂಗ್. ನನಗೆ ಬೆಳಗಿನ ಜಾವ 2:45, ನಿಮಗೆ ಮೋಸ್ಟ್ ಪ್ರಾಬ್ಲಿ ಮಧ್ಯರಾತ್ರಿ. ಇವತ್ತಿನ ದಿನ ಫೆಬ್ರವರಿ 24, 2026 ಗೈಸ್, ರಾಯರ ಹುಟ್ಟಿದಬ್ಬದ ದಿನ. ಹಾಗಾಗಿ ಬೇಗನೆ ಎದ್ಬಿಟ್ಟಿದ್ದೀನಿ, ನಿದ್ದೆನೇ ಬರ್ತಾ ಇಲ್ಲ. ಸೊ ಏನು ಮಾಡೋದು, ಎದ್ದೆ, ಮೊಬೈಲ್ ಚಾರ್ಜ್ಗೆ ಹಾಕ್ತೆ, ಗೀಸರ್ ಆನ್ ಮಾಡಿ ಮತ್ತೆ ಮಲ್ಕೊಂಡೆ. ಆಮೇಲೆ 3:30 ಎದ್ದು ಸ್ನಾನ ಮಾಡಿಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಇವತ್ತು ರಾಯರ ಹುಟ್ಟಿದಬ್ಬ ಅಲ್ಲ, ಅದಕ್ಕೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇನ್ನೂ ರೆಡಿ ಆಗಿಲ್ಲ, ಜಸ್ಟ್ ಹಾಗೆ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡೆ. ಆ್ಯಂಡ್ ರಾಯರಿಗೆ ಗಿಫ್ಟ್ ಸಹ ತಂದಿದ್ದೀನಿ ನೋಡಿ, ಮತ್ತೊಂದು ಗಿಫ್ಟು. ಸೊ ಇದೇನು ಅಂತ ಆಮೇಲೆ ಹೇಳ್ತೀನಿ. ಫಸ್ಟು ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಯಾಕೆ ಹೇಳಿ, ಬೆಳಗ್ಗೆ ಬೇಗ ಎದ್ದೊಳ್ತೀನಿ ಅಲ್ಲ, ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಬೇಗ ಎದ್ದಿದ್ದೀನಿ ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೋತಾ ಇದ್ದೀನಿ. ರಾಯರಿಗೆ ಪ್ರತಿ ಸಲನೂ ಪೂಜೆ ಮಾಡ್ತಾ ಇದ್ದೆ. ನೈವೇದ್ಯಕ್ಕೆ ಅಂತ ನಾನು ಏನೂ ಇಡ್ತಾ ಇರಲಿಲ್ಲ. ಬಟ್ ಈ ಸಲ ಅವ್ರು ಹುಟ್ಟಿದಬ್ಬ ಅಲ್ಲ, ಹಾಗಾಗಿ ನಾನು ರಾಯರ ನೈವೇದ್ಯಕ್ಕೆ ಖೀರು ಮಾಡಬೇಕು ಅಂತ ಇದ್ದೀನಿ. ಅದಕ್ಕೂ ಸಹ ಈಗ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದೇ ಫಸ್ಟ್ ಟೈಮು ನೈವೇದ್ಯ ಅಂತ ಮಾಡ್ತಾ ಇರೋದು. ಸೊ ಗೊತ್ತಿಲ್ಲ ನನಗೆ ರಾಯರಿಗೆ ಏನು ಇಷ್ಟ ಇಲ್ಲ ಅಂತ ಅಷ್ಟು ಡೀಪಾಗೆಲ್ಲ ತಿಳ್ಕೊಳಕ್ಕೆ ಹೋಗಿಲ್ಲ. ನನಗೆ ಬರೋದನ್ನೇ ಯಾವುದಾದ್ರೂ ಒಂದು ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನನಗೆ ತುಂಬ ಚೆನ್ನಾಗಿ ಬರೋದು ಅಂದರೆ ಖೀರು. ಸೊ ಖೀರನ್ನು ನಾನು ಫಸ್ಟ್ ಕ್ಲಾಸಾಗಿ ಮಾಡ್ತೀನಿ. ಬೇರೆದು ಮಾಡ್ತೀನಿ, ಬಟ್ ಬೇರೆದೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಖೀರು ಒಂಥರ ನನಗೆ ಏನದು ಇನ್ಸ್ಟೆಂಟ್ ಸ್ವೀಟ್ ಥರ. ಸೊ ಹಾಗಾಗಿ ಖೀರು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ನೆನ್ನೆನೇ ಹಾಲು ಸಹ ತಂದಿದ್ದೀನಿ. ಸೊ ಕಮ್ಮಿ ಅಂತೂ ಮಾಡೋ ಹಾಗಿಲ್ಲ ಖೀರನ್ನು. ಯಾಕೆ ಹೇಳಿ, ನನ್ನ ಮಗಂಗಂತೂ ಪಂಚಪ್ರಾಣ, ಚಿಂಟು ಅವ್ರ ಪಪ್ಪಂಗೂ ಇಷ್ಟ. ಸೊ ಹಾಗಾಗಿ ಜಾಸ್ತಿನೇ ಮಾಡಬೇಕು. ಸೊ 1 ಲೀಟರ್ದು ಖೀರು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಮಗ ಹೇಳ್ತಾನೆ, ಗೈಸ್ ದೊಡ್ಡ ತಪ್ಪಲಿಲಿ 1-2-3 ಲೀಟ್ರ್ ಹಾಲು ತಂದುಬಿಟ್ಟು ಮಾಡು ಅಂತ. ಬಟ್ ನನ್ನ ಹತ್ರ ಅಷ್ಟು ದೊಡ್ಡ ತಪ್ಪಲಿನೂ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗೋದು ಇಲ್ಲ. ಸೊ 1 ಲೀಟ್ರ್ ಹಾಲು ಹಾಕ್ಬಿಟ್ಟು ಇವತ್ತು ನಾನು ಖೀರನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟು ಹಾಲು ಕಾಯ್ಸೋಕ್ಕೆ ಇಟ್ಬಿಡೋಣ, ಆಯಿತಾ. ಹಾಲನ್ನು ಲೋ ಸಿಮ್ಮಲ್ಲಿ ಇಡೋಣ. ಆ್ಯಂಡ್ ಬನ್ನಿ ಇವಾಗ ದೇವ್ರ ಮನೆಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು ಅದಕ್ಕೆ ನೀರೆಲ್ಲ ಚುಮ್ಕಿಸ್ಕೊಂಡು ಈಗ ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ, ಆಯಿತಾ. ನಾನು ನಿಮಗೆಲ್ಲ ಹೇಳಿದ್ದೆ, ಹಬ್ಬ ಅಥವಾ ವಿಶೇಷ ಪೂಜೆ ಇದ್ದಾಗ ನಾನು ಚಂದ ಇರೋ ಹೂವನ್ನ ತೊಗೊಬರ್ತೀನಿ. ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಆದ್ರೂ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಆ ಹೂವುಗಳನ್ನ ತರ್ತೀನಿ ಅಂತ. ಸೊ ಆ ದಿನ ಬಂದೇ ಬಿಡ್ತು. ಈ ರಾಯರ ಹುಟ್ಟಿದ ಹಬ್ಬಕ್ಕೆ ನಾನು ಇಷ್ಟಪಟ್ಟಂಥ ಹೂವುಗಳನ್ನೆಲ್ಲ ತಗೊಂಡು ಬಂದಿದ್ದೀನಿ. ಸೊ ಅಲಂಕಾರ ಮಾಡೋದು ಒಂದೇ ಬಾಕಿ. ಬಟ್ ಏನಪ್ಪ ಅಂದರೆ, ಹೆಂಗೆ ಮಾಡೋದು, ಇಷ್ಟೆಲ್ಲ ಹೂವನ್ನು ಯಾವ ರೀತಿ ಹಾಕೋದು? ಸುಮ್ಮನೆ ಹೂವು ಇದೆ ಅಂತ ಮುಡಿಸ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ಲ. ಅದು ಕ್ಲೀನಾಗಿ ಕಾಣಬೇಕು, ಮುದ್ದಾಗಿ ಕಾಣಬೇಕು, ನೋಡಿದ್ರೆ ವಾವ್ ಅನ್ನಿಸ್ಬೇಕು. ಸ್ವಲ್ಪ ಹೂವು ಮಾಡಿಸಿದ್ರು ಹಂಗೆ ಕಾಣಬೇಕು, ಆ ರೀತಿಯಾಗಿ ಮಾಡಿಸ್ಬೇಕು. ಸೊ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ, ಎರರ್ ಆ್ಯಂಡ್ ಟ್ರಯಲ್ ಮೆಥಡ್. ಬಿಕಾಸ್ ಹಿಂದೆ ಯಾವತ್ತೂ ನಾನು ಈ ರೀತಿ ಮಾಡಿಲ್ಲ. ಮುಂದೆ ಅಫ್ಕೋರ್ಸ್ ಮಾಡ್ತೀನಿ, ಆದರೂ ಸಹ ಮುಂದಿನ ಚಿಂತೆ ಬೇಡ, ಇವತ್ತಿನ ನೋಡೋಣ. ಸೊ ಏನೋ ಒಂದು ಚೆಂದಾಗಿ ಅಲಂಕಾರ ಮಾಡಬೇಕು ಅಂದ್ಬಿಟ್ಟು ನೋಡ್ತಾ ಇದ್ದೀನಿ, ಎಲ್ಲೆಲ್ಲಿ ಯಾವ್ದ್ಯಾವ್ದು ಹೂವು ಇಟ್ಟರೆ ಯಾವ್ಯಾವ ರೀತಿ ಕಾಣುತ್ತೆ ಅಂತ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫೈನಲಿ ನೋಡೋಣ ರಾಯರಿಗೆ ನಾನು ಯಾವ ರೀತಿ ಅಲಂಕಾರ ಮಾಡ್ತಾ ಇದ್ದೀನಿ ಆ್ಯಂಡ್ ಮಾಡಿದ್ದೀನಿ. ಆ್ಯಂಡ್ ಅದು ಹೇಗೆ ಕಾಣುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಸೊ ನೋಡೋಣ ರಾಯರು ನನ್ನ ಕೈಲಿ ಹೇಗೆ ಅಲಂಕಾರ ಮಾಡಿಸ್ಕೋತಾರೆ ಅಂತ. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ತುಂಬ ರಾಯರ ಬಗ್ಗೆ ನೋಡ್ತಾ ಇರ್ತೀನಿ. ಅದು ಆ್ಯಕ್ಚುಲಿ ನಾನು ನೋಡಬೇಕು ಅಂತ ನೋಡಲ್ಲ, ಅದೇ ಬರ್ತಾ ಇರುತ್ತೆ. ಸೊ ಏನಪ್ಪ ಅಂದರೆ ಸಖತ್ತಾಗಿ ಮಾಡಿರ್ತಾರೆ ಗೈಸ್. ಒಬ್ರಿಗಿಂತ ಒಬ್ಬರು ಚೆಂದ ಮಾಡಿರ್ತಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ಆ್ಯಕ್ಚುಲಿ, ಅಷ್ಟು ಚೆಂದ ರಾಯರ ಪೂಜೆ ಮಾಡ್ತಾರೆ. ಆ್ಯಂಡ್ ನಂಗೆ ಅನಿಸುತ್ತೆ ಓ ಮೈ ಗಾಡ್ ಅಂತ. ಬಟ್ ಅವ್ರಿಗೆಲ್ಲ ತುಂಬ ದಿನದಿಂದ ಮಾಡ್ತಾ ಇರ್ತಾರೆ, ಅದನ್ನ ತುಂಬ ವರ್ಷಗಳಿಂದ ಮಾಡ್ತಾ ಇರ್ತಾರೆ. ಸೊ ಅಫ್ಕೋರ್ಸ್ ಆ ಭಕ್ತಿ, ಆ ಪ್ರೀತಿ ಮೆಚ್ಚಬೇಕಾಗಿರೋದೆ. ನನಗೆ ಗೊತ್ತಿಲ್ಲ, ನಾನು ಈಗ ರಾಯರ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ನನಗೆ ಚಿಕ್ಕದಾಗಿ ಮಾಡೋಕ್ಕೇ ಇಷ್ಟ.
ಆ ದೇವರು ದೊಡ್ಡದಾಗಿ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಬೇಡ್ಕೊತೀನಿ. ಅದನ್ನು ಬೇಡೋಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನನ್ನ ಕೈಲಿ ರಾಯರು ಮಾಡಿಸ್ಕೊಳ್ಬೇಕು ಆ ರೀತಿ ಸೇವೆ ಅಂದರೆ ಖಂಡಿತವಾಗ್ಲೂ ಆ ರೀತಿ ನನಗೆ ಬ್ಲೆಸ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸದ್ಯಕ್ಕೆ ನನ್ನ ಕೈಲಾದಷ್ಟು ಪುಟ್ಟದಾಗಿ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಬಟ್ ಏನು ಗೊತ್ತಾ, ಆ್ಯಕ್ಚುಲಿ ಪ್ರತಿದಿನ ಒಂದೇ ಹೂವು ಇಟ್ಟು ಅಲಂಕಾರ ಮಾಡ್ತಿರುವಾಗ ಈ ರೀತಿ ಕಲರ್ ಹೂವು ತಂದು ಅಲಂಕಾರ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಅದೇ ಖುಷಿ ನನಗೂ ಇವತ್ತು ಆಗ್ತಾ ಇದೆ. ಆ್ಯಂಡ್ ಏನೋ ಗೊತ್ತಿಲ್ಲ, ನನ್ನ ಹುಟ್ಟಿದಬ್ಬನೂ ಸಹ ನಾನು ಎಷ್ಟು ಸಂಭ್ರಮದಿಂದ ಮಾಡ್ಕೊಂಡಿಲ್ಲ. ಯಾಕೆ ಗೊತ್ತಾ, ನಾನು ಬರೀ ಎಕ್ಸ್ಪೆಕ್ಟೇಷನ್ಸಲ್ಲೇ ಇರ್ತೀನಿ. ನನ್ನ ಹುಟ್ಟಿದಬ್ಬದ ದಿನ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವ್ರು ನನಗೆ ಕೇಕ್ ತರ್ತಾರೆ, ಇವ್ರು ಸೆಲೆಬ್ರೇಟ್ ಮಾಡಿಸ್ತಾರೆ, ಅವ್ರು ನನ್ನನ್ನು ಬೇಗ ಬಂದೆಲ್ಲೋ ಕರ್ಕೊಂಡು ಹೋಗ್ತಾರೆ, ಅಥವಾ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ. ಹೀಗೆ ಒಂದಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಫೈನಲಿ ಏನೂ ಆಗೋದಿಲ್ಲ. ರಾತ್ರಿ ಊಟ ಮಾಡಿ ತೆಪ್ಪಗೆ ಮನೇಲಿ ನಾನು ನನ್ನ ಮಗ ಮಲ್ಕೊತೀವಿ. ಸೊ ಹೀಗಿರುವಾಗ ನನಗೆ ರಾಯರ ಹುಟ್ಟಿದ ಹಬ್ಬ ಮಾಡೋಕ್ಕೆ ಖುಷಿ ಆಗ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಅಡೆತಡೆಗಳಿಲ್ಲ. ನನ್ನ ಕೈಲಾದ ಮಟ್ಟಿಗೆ ಆ್ಯಂಡ್ ನಾನು ಇಂಡಿವಿಜುವಲಿ ಸೆಲೆಬ್ರೇಟ್ ಮಾಡ್ಬೋದು, ಪ್ರೀತಿಯಿಂದ ಮಾಡ್ಬೋದು, ಆ್ಯಂಡ್ ಮನಸಾರ ಪೂಜೆ ಮಾಡಿ ಕಣ್ತುಂಬ ತುಂಬ್ಕೋಬೋದು. ಸೊ ಆ ಫ್ರೀಡಮ್ ನನಗಿದೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾರು ಬೈದರೂ ಅಷ್ಟೇ, ಯಾರು ಏನೇ ಅಂದರೂ ಅಷ್ಟೇ, ದೇವ್ರ ಪೂಜೆ ಮಾಡೋದನ್ನು ನಾನು ಮಾಡೇ ಮಾಡ್ತೀನಿ. ನೋಡಿ, ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಆ್ಯಕ್ಚುಲಿ ದೇವ್ರ ಮನೆದು ಲೈಟ್ ಬೆಳಕು ಅವ್ರಿಗೆ ತಾಕಬಾರ್ದು ಅಂದ್ಬಿಟ್ಟು ಡೋರ್ ಸಹ ಕ್ಲೋಸ್ ಮಾಡಿದ್ದೀನಿ. ಸೊ ಅಟ್ಲೀಸ್ಟ್ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡೋ ತನಕ ಅವ್ರು ಆರಾಮಾಗಿ ಮಲ್ಕೊಳ್ಳಿ ಅಂತ. ನನ್ನಿಂದ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು, ಅದು ನನಗೆ ಇಷ್ಟ ಆಗಲ್ಲ. ಬಿಕಾಸ್ ನನ್ನಿಂದ ಯಾರು ಕಷ್ಟಪಡಬಾರ್ದು. ನನ್ನಿಂದ ಆದರೆ ಸ್ವಲ್ಪ ಒಳ್ಳೇದಾಗಬೇಕೋ ಹೊರತು ಕೆಟ್ಟದಂತೂ ಆಗಬಾರ್ದು. ಇಲ್ಲ, ಯಾವುದೂ ಆಗದೆ ಇದ್ರೂ ನಡೆಯುತ್ತೆ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಆರಾಮಾಗಿರ್ಬೋದು. ಸೊ ಒಬ್ಬರು ಕೆಟ್ಟದ್ದು ಮಾಡಿ ನಾನು ಉದ್ಧಾರ ಆಗಬೇಕು ಅಥವಾ ನಾನು ಚೆಂದ ಇರಬೇಕು ಅಂತ ಯಾವತ್ತೂ ನಾನು ಬಯಸೋದಿಲ್ಲ. ಕಾಮಾಕ್ಷಿ ದೀಪ ಏನೋ ತಂದುಬಿಟ್ಟೆ ರಾಯರ ಹೆಸರು ಹೇಳ್ಕೊಂಡು, ಆದರೆ ಅದನ್ನು ಹಚ್ಚುವಾಗ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಆ್ಯಂಡ್ ಇಷ್ಟೊಂದೆಲ್ಲ ದೀಪ ಇದೆ ಅಲ್ಲ, ಫಸ್ಟು ಆ್ಯಕ್ಚುಲಿ ಕಾಮಾಕ್ಷಿ ದೀಪನ ಬೆಳಗಿಸ್ಬೇಕು. ಹಾಗಾಗಿ ಫಸ್ಟ್ ಅದನ್ನು ಬೆಳಗಿಸಿ ಆಮೇಲೆ ಬೇರೆ ದೀಪಗಳನ್ನ ಹಚ್ಚಬೇಕು. ಸೊ ಹೀಗೆ ಏನೇನೋ ಇದೆ ಗೈಸ್. ತುಂಬ ಶಾಸ್ತ್ರಗಳ್ನ ಅನುಸರಿಸ್ತೀನಿ ಅಂತ ಹೋದರೆ ಒಂದೋ ಎರಡೋ ಮಾಡ್ತಾಯಿದ್ರೆ ಮಾಡ್ತಾನೇ ಇರಬೇಕು. ಸೊ ಅಷ್ಟೊಂದೆಲ್ಲ ನಮ್ಮ ಕೈಲಿ ಆಗಲ್ಲ. ಏನೋ ಈಗ ಪುಟ್ಟದಾಗಿ ಮಾಡ್ತಾ ಇದ್ದೀವಿ, ಅಂಬೆಗಾಲು ಇಡ್ತಾ ಇದ್ದೀವಿ, ಪುಟ್ಟಾಗೆ ಮಾಡ್ಕೊಂಡು ಹೋಗೋಣ. ತುಂಬ ದೊಡ್ಡದಾಗೆಲ್ಲ ನಾವು ಶಾಸ್ತ್ರನ ಅನುಸರಿಸೋದು ಬೇಡ, ಚಿಕ್ಕದಾಗಿ ಮಾಡೋಣ. ಇನಿಷಿಯಲಾಗಿ ಏನೇನು ಮಾಡ್ಕೋಬೇಕಲ್ಲ ಅಂಥವನ್ನ ಮಾಡೋಣ. ಆ್ಯಂಡ್ ಹೇಳಿದೆ ಅಲ್ಲ ನಿಮಗೆ, ರಾಯರಿಗೆ ಒಂದು ಗಿಫ್ಟ್ ಸಹ ತಂದಿದ್ದೀನಿ ಅಂತ. ಬನ್ನಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೇಳಿಬಿಡ್ತೀನಿ, ಆ್ಯಕ್ಚುಲಿ ರಾಯರ ಪಟ್ಟಾಭಿಷೇಕಕ್ಕೆ ನಾನು ರಾಯರ ಹೆಸರು ಹೇಳ್ಕೊಂಡು ಕಾಮಾಕ್ಷಿ ದೀಪ ತಂದೆ ಅಲ್ಲ. ಸೊ ಗಿಫ್ಟ್ ಅಂತ ಅಂದ್ಕೊಂಡು ಇವಾಗ ರಾಯರ ಹುಟ್ಟಿದಬ್ಬಕ್ಕೆ ಏನು ಗಿಫ್ಟ್ ಕೊಡೋದು, ಏನು ಗೊತ್ತಾ, ನಮ್ಮನೆ ಈ ತೀರ್ಥ ಕೊಡ್ತೀವಲ್ಲ, ಆ ತೀರ್ಥದ ಬಟ್ಲು ಮತ್ತು ಉದ್ಧರಣೆ ಇರಲಿಲ್ಲ. ಸೊ ಹಾಗಾಗಿ ಏನಪ್ಪ, ರಾಯರ ಹೆಸರು ಹೇಳ್ಕೊಂಡು ರಾಯರ ಹುಟ್ಟಿದಬ್ಬಕ್ಕೆ ಅದನ್ನೇ ಕೊಟ್ಬಿಡೋಣ, ಅದನ್ನೇ ಮನೆಗೆ ತರೋಣ ಅಂತ ಅಂದ್ಕೊಂಡು ಈ ಸಲ ಅದನ್ನು ತಗೊಬಂದಿದ್ದೀನಿ. ಅದನ್ನೇ ಯಾಕೆ ತಂದ್ರಿ ಶ್ವೇತಾ ಅಂತ ಕೇಳೋದಾದರೆ ಅದಕ್ಕೂ ಕಾರಣ ಇದೆ. ಆ್ಯಕ್ಚುಲಿ ನಾನು ಯಾರ್ಯಾರ್ದು ರಾಯರ್ದು ಎಲ್ಲ ನೋಡ್ತೀನಿ ಅಲ್ಲ, ಪೇಜಸ್ಸು ಅಥವಾ ನನಗೆ ಡಿಸ್ಪ್ಲೇ ನನ್ನ ಕಣ್ಣಿಗೆ ಬೀಳುತ್ತೆ ಅಲ್ಲ, ಅಲ್ಲಿ ಎಲ್ಲರೂ ಸಹ ತೀರ್ಥದ ಬಟ್ಲು, ಉದ್ಧರಣೆ, ಅದರೊಳಗೆ ತುಳಸಿ ಎಲ್ಲ ಹಾಕಿರೋದು ನೋಡ್ತಾ ಇದ್ದೆ. ಸೊ ಹಾಗಾಗಿ ನಮ್ಮನೇಲೂ ಒಂದಿದ್ರೆ ಚೆನ್ನಾಗಿರುತ್ತೆ ಅಲ್ಲ, ವೈ ನಾಟ್ ಅಂತ ಅಂದ್ಕೊಂಡು ಈ ಸಲ ಅದನ್ನು ತಗೊಂಡು ಬಂದಿದ್ದೀನಿ. ರಾಯರ ಹೆಸರು ಹೇಳ್ಕೊಂಡು ಒಳ್ಳೇದಾಗಲಿ ಅಂತ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಅದು ಬೇರೆ ರಾಯರ ಮುಂದೆನೇ ಅದನ್ನು ಇಡ್ತೀನಿ ಅಲ್ಲ. ಸೊ ಹಾಗಾಗಿ ಅದು ರಾಯರಿಗೇ ಗಿಫ್ಟು, ರಾಯರಿಗೋಸ್ಕರ, ರಾಯರಿಗೆ ಅಂತಲೇ ತಂದಿರೋ ಅಂಥ ಗಿಫ್ಟು. ಸೊ ರಾಯರ ಹತ್ರನೇ ಇಡ್ತೀನಿ. ರಾಯರಿಗೆ ಅಂತ ತಂದಿರೋ ಈ ಸ್ಮಾಲ್ ಗಿಫ್ಟ್ ಹೇಗಿದೆ ಗೈಸ್, ಚೆನ್ನಾಗಿದೆಯಾ? ನಾನಂತೂ ತುಂಬ ಇಷ್ಟಪಟ್ಟು ತುಂಬ ಬಡ್ಜೆಟಲ್ಲಿ ತೊಗೊಂಡು ಬಂದಿದ್ದೀನಿ ಗೈಸ್. ಸೊ ಹಾಗಾಗಿ ನನಗಂತೂ ತುಂಬ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ? ಬನ್ನಿ ಇವಾಗ ಈ ತೀರ್ಥದ ಬಟ್ಲಿಗೆ ನೀರನ್ನು ತುಂಬಿಸ್ಕೊಂಡು ಬರೋಣ. ಅದಕ್ಕೆ ಒಂದು ತುಳಸಿ ಕುಡಿನ ಹಾಕೋಣ.
ಸೊ ಆವಾಗ ಇದು ತೀರ್ಥ ಆಗತ್ತೆ ಅಲ್ಲ ಗೈಸ್. ನಾನೇನು ತುಂಬ ಆಸೆಗಳನ್ನ ಇಟ್ಕೊಂಡಿಲ್ಲ ಚಿಕ್ಕ ಪುಟ್ಟದ್ದು. ಅದರಲ್ಲಿ ಸದ್ಯಕ್ಕೆ ಈಗ ನೆಕ್ಸ್ಟ್ ಕ್ಯೂನಲ್ಲಿ ಇರೋವಂಥ ಆಸೆ ಯಾವುದು ಗೊತ್ತಾ? ಮಂತ್ರಾಲಯಗೆ ಹೋಗಬೇಕು ಅಂತ, ರಾಯರನ್ನು ಅಲ್ಲಿ ನೋಡಬೇಕು ಅಂತ. ಸೊ ಗೊತ್ತಿಲ್ಲ ಯಾವಾಗ ಹೋಗ್ತೀನಿ ಅಂತ, ಅಥವಾ ರಾಯರೇ ಕರೆಸ್ಕೋಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ರಾಯರು ನನ್ನನ್ನು ಯಾವಾಗ ಕರೆಸ್ಕೋತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಹೋಗಬೇಕು ಅಂತ ತುಂಬ ಇಷ್ಟ ಇದೆ. ನಾನು ಆ ಜಾಗಕ್ಕೆ ಹೋಗಬೇಕು ಆ್ಯಂಡ್ ಅಲ್ಲಿ ರಾಯರ ಬೃಂದಾವನ ಹೇಗಿದೆ ಅಂತ ನೋಡಬೇಕು. ತುಂಬ ಕತೆಗಳ್ನೆಲ್ಲ ಕೇಳಿದ್ದೀನಿ ಅಲ್ಲ, ಸೊ ಅದು ಹೇಗಿದೆ ಅಂತ ಕುತೂಹಲ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ರಾಯರ ಮುಂದೆ ಕೂತ್ಕೋಬೇಕು. ಬಟ್ ನಂಗೆ ಗೊತ್ತಿಲ್ಲ ಅಲ್ಲೆಲ್ಲ ಆ ರೀತಿ ಬಿಡ್ತಾರೋ ಇಲ್ಲೋ ಅಂತ. ಬಿಕಾಸ್ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಬಿಡೋದಿಲ್ಲ. ತಿರುಪತಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಹೀಗೆ ತಳ್ತಾ ಇರ್ತಾರೆ. ನೋಡಿದ್ದೀರಿ ಅಲ್ಲ, ಇಲ್ಲೂ ಹಾಗೆ ಇರುತ್ತಾ? ನನಗಂತೂ ಗೊತ್ತಿಲ್ಲ. ಸೊ ಗೊತ್ತಿರೋರು ಕಮೆಂಟ್ ಮಾಡಿ ಆಯಿತಾ? ನೋಡಿ ಗೈಸ್, ನಮ್ಮ ರಾಯರು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಅಲ್ಲ, ಒಂಥರ ಕ್ಯೂಟ್ ಅನ್ನಿಸ್ತಾ ಇದೆ. ನನಗಂತೂ ಇಷ್ಟ ಆಯಿತು ಗೈಸ್. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ? ಆ್ಯಂಡ್ ನಿಮಗೆಲ್ಲ ಗೊತ್ತು ಅಲ್ಲ, ಆ ಸೇವಂತಿಗೆ ಹೂವು ವಿತ್ ರೋಸಿಂದು ನಾನು ತುಂಬ ಆಸೆ ಪಟ್ಟಿದ್ದೆ ಅವಾಗೆಲ್ಲ ತಗೋಬೇಕು ಅಂತ. ನೋಡಿ ಇವಾಗ ತಂದು ಹಾಕಿದ್ದೀನಿ ರಾಯರಿಗೆ. ಆ್ಯಂಡ್ ಇನ್ನೊಂದು ನೋಡಿದ್ದೀರಾ, ಅಲ್ಲಿ ಸೇವಂತಿಗೆ ಮತ್ತು ಪರ್ಪಲ್ ಸೇವಂತಿಗೆ ಇದೆ. ಸೊ ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನನ್ನ ಫೇವ್ರೇಟ್ ಕಲರು ಪರ್ಪಲ್ಲು. ಇಷ್ಟು ದಿನದಿಂದ ನೋಡ್ತಿದ್ದೆ, ನನಗೆ ಪರ್ಪಲ್ ಕಣ್ಣಿಗೆ ಕಂಡಿರಲಿಲ್ಲ. ಬಟ್ ಇವತ್ತು ನನ್ನ ಫೇವ್ರೇಟ್ ಕಲರು ರಾಯರಿಗೆ, ಓ ಮೈ ಗಾಡ್, ಇವತ್ತಿನ ದಿನವೇ ಸಿಕ್ಕಿದೆಯಲ್ಲ ಅಂತ ತುಂಬ ಖುಷಿ ಆಯಿತು. ಹಾಗೆ ಆ ಹೂವನ್ನು ಸಹ ಎತ್ತಾಕೋ ಬಂದುಬಿಟ್ಟೆ ಗೈಸ್. ಯಾರು ಹುಟ್ಟಿದಬ್ಬ ಇರುತ್ತೆ ಅವ್ರು ತಾನೇ ಗ್ರ್ಯಾಂಡಾಗಿ ರೆಡಿ ಆಗಬೇಕು. ಹಾಗಾಗಿ ರಾಯರನ್ನು ಫುಲ್ ವಿಜೃಂಭಣೆಯಲ್ಲಿ ರೆಡಿ ಮಾಡಿ ನಮ್ಮ ಲಕ್ಷ್ಮಮ್ಮ ಮತ್ತು ತಿರುಪತಿ ತಿಮ್ಮಪ್ಪ, ಹಾಗೆ ಗಣೇಶ, ಸುಬ್ರಹ್ಮಣ್ಯ, ಮಂಜುನಾಥ ಸ್ವಾಮಿ ಇವ್ರಿಗೆಲ್ಲ ನಾರ್ಮಲಾಗಿ ರೆಗ್ಯುಲರಾಗಿ ಮಾಡೋ ಥರ ಅಲಂಕಾರ ಮಾಡಿದ್ದೀನಿ. ಸಾಕಲ್ಲ ಗೈಸ್? ಸೊ ಬರ್ಡೇ ಅಂದಮೇಲೆ ಒಬ್ಬರು ಅಷ್ಟೇ ರೆಡಿ ಆಗಬೇಕು ಅಲ್ಲ, ಎಲ್ರೂ ಬರ್ಡೇ ಬಾಯ್ ಥರ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ರಾಯರು ಸ್ವಲ್ಪ ಸ್ಪೆಷಲ್ ಅಷ್ಟೇ. ಸೊ ಹೆಂಗೆ ಕಾಣ್ತಾ ಇದ್ದಾರೆ ನಮ್ಮ ರಾಯರು ಅಂತ ಕಮೆಂಟ್ ಮಾಡಿ ಆಯಿತಾ ಗೈಸ್? ಆ್ಯಕ್ಚುಲಿ ನಾನೀಗ ನೈವೇದ್ಯಕ್ಕೆ ಬರೀ ಹಾಲು ಮತ್ತು ಸಕ್ಕರೆ ಇಟ್ಟಿದ್ದೀನಿ. ಇನ್ನೂ ಖೀರನ್ನು ಪ್ರಿಪೇರ್ ಮಾಡಿಲ್ಲ. ಯಾಕೆ ಅಂದರೆ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಮಾಡಿಬಿಡ್ಬೇಕಲ್ವಾ, ಹಾಗಾಗಿ. ಸೊ ಫಸ್ಟ್ ಈಗ ಪೂಜೆ ಮಾಡ್ಕೊಳ್ಳೋಣ, ಆಮೇಲೆ ಖೀರೂನ ಮಾಡಿಬಿಟ್ಟು ಪ್ರಿಪೇರ್ ಮಾಡಿ ರಾಯರಿಗೆ ಅರ್ಪಿಸೋಣ ಆಯಿತಾ? ಸೊ ಫಸ್ಟು ನಮ್ಮ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಮೇಯ್ನಾಗಿ ಎಲ್ಲರ ಮನಸ್ಸು ಯಾವಾಗಲೂ ನಗ್ನಗ್ತಾ ಇರೋ ಥರ ನೋಡ್ಕೊಳ್ಳಿ ಅಲ್ವಾ? ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಇಲ್ಲಿ ಫಸ್ಟು ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಚಿಂಟುಗೆ ನೀರು ತೊಗೊಂಡು ಹೋಗಬೇಕು, ಎದ್ದೊಳಿಸ್ಬೇಕು ಅಲ್ಲ, ಹಾಗಾಗಿ ನಾನು ಸಹ ಒಂದು ಲೋಟ ನೀರು ಕುಡಿದು ಬಿಡೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಸೊ ಅದಾದಮೇಲೆ ಚಿಂಟುಗೆ ನೀರು ತೊಗೊಂಡೋಗಿ ಕೊಡೋಣ. ಬೇಬಿ ಗೆಟ್ ಅಪ್. ನನ್ನ ಮುದ್ದು ಮಗನ ಎದ್ದೊಳಿಸಿ ನೀರು ಕೊಟ್ಬಿಟ್ಟು ಬಂದೆ. ಬನ್ನಿ ಗೈಸ್, ಇವಾಗ ಫಟಾಫಟ್ ಅಂತ ಖೀರನ್ನು ಪ್ರಿಪೇರ್ ಮಾಡೋಣ. ನೋಡಿ, ಫಸ್ಟು ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ತುಪ್ಪದಲ್ಲಿ ಕರ್ಕೋಬೇಕು. ಆ್ಯಂಡ್ ಹಾಗೆಯೇ ಅದಾದಮೇಲೆ ಶಾವಿಗೆನ ತುಪ್ಪದಲ್ಲಿ ಹುರ್ಕೋಬೇಕು. ಅದಾದಮೇಲೆ ಸಕ್ಕರೆ, ಏಲಕ್ಕಿ ಇದೆಲ್ಲ ಹಾಕಿ ಶಾವಿಗೆ ಪಾಯಸನ ರೆಡಿ ಮಾಡಬೇಕು. ಬಟ್ ಅದು ಯಾವ ಹಂತಕ್ಕೆ ನೀವು ಅದನ್ನೆಲ್ಲ ಚೆಂದಾಗಿ ಹದವಾಗಿ ಬೇಯಿಸ್ತೀರಾ ಅನ್ನೋದ್ರ ಮೇಲೆ ಶಾವಿಗೆ ಪಾಯಸದ ಟೇಸ್ಟು ಡಿಪೆಂಡ್ ಆಗತ್ತೆ. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೂರ್ಯ ನೋಡಿ ಎಷ್ಟು ಮೇಲ್ ಬಂದಿದ್ದಾನೆ. ಇವಾಗ ಟೈಮ್ ಬಂದು 7:45. ಈಗ ಹೊರಗಡೆ ಬಂದಿದ್ದೀನಿ. ಇಷ್ಟೋ ತನಕ ಅದು ಇದು ಅಂತ ಒಳಗೆ ಮಾಡ್ತಾ ಇದ್ದೆ. ಇವತ್ತು ನಮ್ಮ ರಾಯರದು ಹುಟ್ಟುದಬ್ಬ ಅಲ್ಲ, ಸೊ ಹಾಗಾಗಿ ರಾಯರಿಗೆ ಹೂವು ಮುಡ್ಸೋಕ್ಕೆ ಎಷ್ಟೊತ್ತು ತಗೊಂಡೆ ಗೊತ್ತಾ?
ಆ್ಯಕ್ಚುಲಿ ನಮ್ಮನೆ ಫೋಟೋಗಳಲ್ಲಿ ನಾವು ನೇಲ್ಸ್ನ ಹಾಕ್ಕೊಟ್ಟಿಲ್ಲ. ಸೊ ಹಾಗಾಗಿ ಹೂವು ಮುಡ್ಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಪುಸ್ ಅಂತ ಇಡ್ತಾ ಇರಬೇಕು, ಪುಸ್ ಅಂತ ಬೀಳ್ತಾ ಇರುತ್ತೆ. ಅದರಲ್ಲೂ ಹೆವಿ ಹೂವು ಮುಡ್ಸೋದಂತೂ ಇದ್ದಿದ್ದು ಪ್ರಾಬ್ಲಮ್ಮೇ. ಸೊ ಇವತ್ತು ಫುಲ್ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ಲ. ಸೊ ಹೂವು ಮುಡ್ಸೋಕ್ಕೆ ತುಂಬ ಟೈಮ್ ಹಿಡೀತು, ಹೂವು ತುಳಸಿ ಎಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬೇಗ ಎದ್ದು ಎಲ್ಲ ಮಾಡ್ತಿದ್ರು ಸಹ ಲೇಟ್ ಆಯಿತು. ಬಟ್ 5:45ಗೆ ಪೂಜೆ ಮಾಡಿಬಿಟ್ಟೆ. 5:45 6 ಗಂಟೆ, ವಿದಿನ್ 6 ಗಂಟೆ ಪೂಜೆ ಮಾಡಿದೆ. ಈಗ 7 o'clockಗೆ ದೇವ್ರ ಪ್ರಸಾದನ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಪ್ರಸಾದ ಖೀರ್ ಮಾಡೋದು ಲೇಟ್ ಆಯಿತು. ಲೇಟು ಅಂದರೆ ಲೇಟೇನಲ್ಲ, ಸೊ ಫಸ್ಟೇ ಮಾಡೋಕ್ಕಾಗಲಿಲ್ಲ, ಎಲ್ಲ ನಾನೇ ಮಾಡ್ಕೋಬೇಕಲ್ಲ. ಹಾಗಾಗಿ ಡೆಕೋರೇಷನ್ಸ್ ಮಾಡಬೇಕು, ಇಲ್ಲಿ ಮಾಡಬೇಕು, ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಖೀರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಖೀರ್ ಮಾಡಿ ಪೂಜೆ ಮಾಡಿ ಇಟ್ಬಿಟ್ಟು ಬಂದೆ. ಈಗ ಬಟ್ಟೆ ಒಗ್ಯೋಣ ಅಂತ ಬಂದಿದ್ದೀನಿ. ಸಾರಿ, ಬಟ್ಟೆ ನೆನೆ ಹಾಕೋಣ ಅಂತ ಬಂದಿದ್ದೀನಿ. ಗೈಸ್ ಹೆಂಗೆ ಗೊತ್ತಾ, ಹೇಳ್ತೀನಿ ತಾಳಿ. ಬಟ್ಟೆ ನೆನೆ ಹಾಕಿ ಆಯಿತು. ಏನು ಗೊತ್ತಾ, ನಾನು ನನ್ನ ಬರ್ಡೇಗೂ ಇಷ್ಟೊಂದು ಪೂಜೆ ಮಾಡಿಲ್ಲ. ಈ ರೀತಿ ರೆಡಿನೂ ಆಗಿಲ್ಲ. ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು. ಯಾಕೆ ಅಂದರೆ ನನ್ನ ಬರ್ಡೇ ಆಗುತ್ತೋ ಇಲ್ಲೋ ಅನ್ನೋದೇ ನನಗೆ ಗೊತ್ತಿರಲ್ಲ. ರಾತ್ರಿ ಕೊನೆ ಮೂಮೆಂಟ್ ಮಲ್ಕೊಳ್ಳೋ ತನಕನೂ ಆಗುತ್ತೆ ಅನ್ಕೋತೀನಿ. ಬಟ್ ಅದು ಮಲ್ಕೋಬೇಕಾದ್ರೆ ಆಗಿರಲ್ಲ. ಸೊ ಹಿಂಗಾಗತ್ತೆ. ಹಾಗಾಗಿ ನನ್ನ ಬರ್ಡೇ ದಿನ ಒಂಥರ ಫುಲ್ ತಲೆ ಮೇಲೇನೋ ಬ್ರಹ್ಮಾಂಡನೇ ಬಿದ್ದಿರೋ ಥರ ಫೀಲ್ ಆಗ್ತಾ ಇರುತ್ತೆ. ಇವತ್ತು ಹಾಗಲ್ಲ. ಸೊ ನಾನೇ ಸೆಲೆಬ್ರೇಟ್ ಮಾಡ್ಬೋದು, ಯಾರೂ ಬೇಕು ಅಂತ ಇಲ್ಲ. ನಾನೊಬ್ಬಳೇ ನನಗಿಷ್ಟ ಬಂದಂಗೆ ಸೆಲೆಬ್ರೇಟ್ ಮಾಡ್ಬೋದು. ಅದೇ ನನ್ನ ಬರ್ಡೇಗೆ ಹಂಗೆ ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ನಾನೊಬ್ಬಳೇ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಯಾರೇನು ಅನ್ಕೋತಾರೆ ಅನ್ನೋದು ಥಾಟ್ಸ್ ಇರುತ್ತೆ. ಹಾಗಾಗಿ ನನ್ನ ಬರ್ಡೇ ಯಾವತ್ತೂ ಹೆಡ್ಡೇಕಲ್ಲೇ ಕಳೆಯುತ್ತೆ. ಬನ್ನಿ ಟೀ ಇಟ್ಟಿದ್ದೀನಿ. ಫಸ್ಟು ಟೀ ಕುಡಿಯೋಣ, ಆಮೇಲೆ ಚಿಂಟಿಗೆ ದೋಸೆ ಮಾಡಿಕೊಡೋಣ. ಟೀ ಕಾಫಿ ಪುಡಿ ಖಾಲಿ ಆಗಿದೆ, ತಂದಿಲ್ಲ. ಖಾಲಿಯಾಗಿ 2 ದಿನ ಆಯಿತು. ಸೋಂಬೇರಿ ಹಾಗೆ ನಾನು. ನನಗೆ ಬೇಕಾಗಿರೋದನ್ನ ಬೇಗ ತರಲ್ಲ, ಅದೇ ಪ್ರಶಾಂತಿಗೆ ಬೇಕಾಗಿರೋದನ್ನು ಬೇಗ ತರ್ತೀನಿ. ಬನ್ನಿ ಗೈಸ್, ಖೀರು ರೆಡಿ ಆಯಿತು. ನಾವು ದೇವ್ರ ಹತ್ರ ಇಟ್ಬಿಟ್ಟು ಒಂದು ರೌಂಡ್ ಪೂಜೆ ಮಾಡೋಣ, ನೈವೇದ್ಯನ ಅರ್ಪಿಸೋಣ ಅಲ್ವಾ. ಜೀವನ ಎಷ್ಟು ವಿಚಿತ್ರ ಅಲ್ಲ. ಏನೇನೋ ಮಾಡ್ತಿರ್ತೀವಿ, ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಫೈನಲಿ ಒಂದು ಡೆಸ್ಟಿನೇಷನ್ ಅಂತ ದೇವ್ರ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನನ್ನ ಲೈಫಲ್ಲೂ ಹಾಗೆ ಆಗಿದೆ ನೋಡಿ. ನಾನು ಆ್ಯಕ್ಚುಲಿ ಈ ರೀತಿ ಎಲ್ಲ ಮಾಡ್ತೀನಿ ಅಂತ ಕನಸು ಸಹ ಕಂಡಿರಲಿಲ್ಲ. ನೋಡಿದ್ರೆ ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನಿ. ಬನ್ನಿ ದೇವರಿಗೆ ನೈವೇದ್ಯ ಇಟ್ಟಾಯ್ತಲ್ಲ, ಅಡುಗೆ ಮನೆಗೆ ಹೋಗೋಣ. ಬದಲಾವಣೆ ಜಗದ ನಿಯಮ. ಆದರೆ ನಮ್ಮನೇಲಿ ಆಗ್ತಾ ಇರೋ ಬದಲಾವಣೆಗಳು ಪರ್ಮನೆಂಟೋ ಟೆಂಪ್ರವರಿನೋ ಅನ್ನೋದೇ ಗೊತ್ತಾಗಲ್ಲ. ಬಿಕಾಸ್ ಈ ರೀತಿ ಬದಲಾವಣೆಗಳು ತುಂಬ ಸಲ ನೋಡಿದ್ದೀನಿ. ಆದರೆ ಮತ್ತೆ ಅದೇ ರೀತಿ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ ಅನ್ನೋ ರೀತಿ ಆಗ್ಬಿಡತ್ತೆ. ಸೊ ಹೋಗ್ಲಿ ಬಿಡಿ, ಚೇಂಜ್ ಆಗೋರು ಆಗ್ತಾ ಇರಲಿ. ನಾನಂತೂ ಇದ್ದಂಗೆ ಇರ್ತೀನಿ. ಹಾಗನ್ಬಿಟ್ಟು ನಾನು ಬೇರೆಯವ್ರು ಚೇಂಜ್ ಆದ್ರು ಅಂದ್ಬಿಟ್ಟು ಯಾವತ್ತೂ ಮತ್ತೆ ಚೇಂಜ್ ಆಗೋದು ಏನಿಲ್ಲ. ಮುಂಚೆಯಿಂದನೂ ನಾನು ಒಳ್ಳೆತನದಲ್ಲೇ ಇದ್ದೀನಿ ಗೈಸ್. ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ ಆ್ಯಂಡ್ ಯಾರಿಗೂ ಹಾರ್ಮ್ ಸಹ ಮಾಡೋದಿಲ್ಲ. ನಾನು ಹೀಗೆ ಹೇಗಿದ್ದೀನಲ್ಲ ಹಾಗೇ ಇರ್ತೀನಿ. ಚೇಂಜ್ ಆದರೆ ಅದು ಆ್ಯಕ್ಚುಲಿ ವಾತಾವರಣ ಇನ್ನೂ ಅವ್ರಿಗೆ ಚೇಂಜ್ ಅನಿಸುತ್ತೆ. ಅವರಲ್ಲಿ ಮತ್ತೆ ನೆಗೆಟಿವ್ ಚೇಂಜಸ್ ಆದರೆ ಅವ್ರಿಗೆ ಕಿರಿಕಿರಿ ಆಗ್ಬೋದು. ಅಷ್ಟೇ ಬಿಟ್ಟರೆ ನನಗೆ ಎಂಥ ಡಿಫ್ರೆನ್ಸ್ ಆಗೋದಿಲ್ಲ ಗೈಸ್. ನಾನು ಇದ್ದಂಗೆ ಇರ್ತೀನಿ. ಯಾರಾದರೂ ಚೇಂಜ್ ಆಗಿ ನನಗೆ ತುಂಬ ಏನೋ ಮಾಡ್ತಿದ್ದಾರೆ ಅಂದರೆ ನಾನು ಮೇಲ್ಗಡೆ ಅಟ್ಟಕ್ಕೆ ಏರ್ಬಿಡೋಲ್ಲ, ಉಬ್ಬು ಬಿಡೋಲ್ಲ.
ಬಿಕಾಸ್ ಯಾರಿಗೊತ್ತು ಯಾವಾಗ ಬೇಕಾದರೂ ಕೆಳಗೆ ಬೀಳ್ಬೋದು ಅಂತ ಭಯ ಇರುತ್ತೆ. ಆ ರೀತಿ ಆಗಿದೆ ಅಲ್ಲ, ಹಾಗಾಗಿ ಸೊ ನೋಡೋಣ ಈ ಚೇಂಜಸ್ ಪರ್ಮನೆಂಟೋ ಅಥವಾ ಟೆಂಪ್ರವರಿನೋ ಅಂತ. ಈ ಚೇಂಜಸ್ ಪರ್ಮನೆಂಟೇ ಆಗಿರಲಿ, ಅದರಿಂದ ಮನೆ ವಾತಾವರಣ ಸ್ವಲ್ಪ ಸುಧಾರಿಸ್ಬೋದು ಅಂತ ನನಗೆ ಅನಿಸುತ್ತೆ. ಹೌದಲ್ಲ, ಅದೇವರು ಒಳ್ಳೇದು ಮಾಡಲಿ. ಗೈಸ್, ಇದು ಬ್ಯಾಟರ್ ಚಿಂಟು ಅವ್ರ ಅಜ್ಜಿ ಕೊಟ್ಟಿರೋದು. ನೆನ್ನೆ ಮಾಡ್ಕೊ ಅಂತ ಹಿಂಸೆ ಮಾಡ್ತಾಯಿದ್ರು. ನೆನ್ನೆ ಆಲ್ರೆಡಿ ನಾನು ಚಪಾತಿ ಇಟ್ಟು ಕಲಿಸ್ಬಿಟ್ಟಿದ್ದೆ. ಹಾಗಾಗಿ ಅಮ್ಮ ಮಗನಿಗೆ ಎಷ್ಟು ಬೇಕಲ್ಲ ಅಷ್ಟು ಬ್ಯಾಟರ್ ತೊಗೊಂಡಿದ್ದೆ. ಸೊ ಇವಾಗ ಮಾಡ್ತಾ ಇದ್ದೀನಿ. ನಾನು ಸಹ ರಾಯರಿಗೆ ಮಾಡಿದ್ನಲ್ಲ ಖೀರು ಅಲ್ಲೇ ಇಟ್ಟಿರ್ತೀನಿ. ಇಲ್ಲೇ ಕಿಚನಲ್ಲೇ ಇರುತ್ತೆ, ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ. ಸೊ ನಾವೆಲ್ಲರೂ ಮನೆಯವರೇ, ಸೊ ಅವರು ತೊಗೊಂಡು ತಿನ್ಬೋದು, ಆ ರೈಟ್ಸ್ ಇದೆ. ಬಟ್ ಅವರು ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನೇ ಈ ಬೌಲಲ್ಲಿ ಕೊಟ್ಟೆ. ಬಟ್ ಅವ್ರಿಗೆ ಶುಗರ್ ಹೈ ಇದೆಯಂತೆ, ಹಾಗಾಗಿ ಬೇಡ ಅಂತಿದ್ರು. ಆಮೇಲೆ 2 ಸ್ಪೂನ್ ತೊಗೊಂಡ್ರು. ಮನೆಯವರಿಗೆ ಕೊಡಬಾರ್ದು, ಅವರಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡು ತಿನ್ನಬೇಕು. ಗೆಸ್ಟಿಗೆ ಹಾಕ್ಕೊಡ್ಬೇಕು ಅಲ್ವಾ? ಗಂಡಸರಿಗೆ ಹಾಕ್ಕೊಡ್ಬೇಕು. ಪಾಪ ಅವ್ರು ಬಂದು ತೊಗೊಳ್ಳಲ್ಲ ಅಲ್ಲ, ಅವ್ರಿಗೆ ಹಾಕ್ಕೊಡ್ಬೇಕು. ಬಟ್ ಇನ್ನು ಮನೆ ಜನ ಎಲ್ರಿಗೂ ಅವರೇ ತೊಗೊಂಡು ಎಷ್ಟು ಬೇಕಷ್ಟು ತಿನ್ನಬೇಕು. ಸೊ ಅದೇ ಚೆಂದ. ಇಷ್ಟು ಕೊಡೋದು, ಮೆಷರ್ಮೆಂಟ್ ಮಾಡಿಕೊಡೋದು ಅಲ್ವಾ? ಸೊ ಇವತ್ತು ನನಗೆ ಫುಲ್ ಖುಷಿ ಆಗ್ತಾ ಇದೆ. ನನ್ನ ಮನಸ್ಸೋ ಇಚ್ಛೆ, ನಾನು ಹೆಂಗೆ ಬೇಕಂಗೆ ಇರ್ಬೋದು. ಹೆಂಗೆ ಬೇಕಂಗೆ ಇರ್ಬೋದು ಅಂದರೆ, ನನಗೆ ರಾಯರ ಬರ್ಡೇ ಮಾಡೋಕ್ಕೆ ಫುಲ್ ಸ್ವಾತಂತ್ರ್ಯ ಇದೆ. ಆ್ಯಂಡ್ ಅವ್ರು ಬರ್ಡೇ ಮಾಡಿದ್ರೆ ಯಾಕೆ ಮಾಡಿದೆ ಅಂತ ಕೇಳೋ ಹಾಗಿಲ್ಲ, ನನ್ನನ್ನು ಯಾಕೆ ಕರೆದಿಲ್ಲ ಅಂತ ಹೇಳೋ ಹೋಗ್ರು ಯಾರೂ ಇಲ್ಲ. ಸೊ ನಾನು ಇಷ್ಟ ಬಂದಂಗೆ ಮಾಡ್ಬೋದು. ಅದಕ್ಕೇ ನಾನು ಬೆಳಗ್ಗೆ 2:15 ಎದ್ದಿರೋದು ಗೈಸ್. ಏನು ಮಾಡೋದು, ನಿದ್ದೆನೇ ಬರ್ತಾ ಇಲ್ಲ. ನಿಮಗೆ ಗೊತ್ತು, ನನಗೇನಾದರೂ ಅಕೇಶನ್ಸ್ ಇದ್ದಾಗ ಹಿಂಗೇನೆ. ಸೊ ನಾನು 2:15 ಎದ್ದೊಳ್ಬೇಕು ಅಂದ್ಕೊಂಡಿರಲಿಲ್ಲ. 4 o'clock ಅಥವಾ 5 o'clock ಎದ್ದೊಳ್ಬೇಕು, 3 ಗಂಟೆಗೆ ಎದ್ದೊಳ್ಬೇಕು ಅಂತಲೂ ಅಂದ್ಕೊಂಡಿದ್ದೆ. ಬಿಕಾಸ್ ಹೂವು ಎಲ್ಲ ಹಾಕಿ ಡೆಕೋರೇಟ್ ಮಾಡಬೇಕು, ಮುದ್ದಾಗಿ ಕಾಣೋ ಥರ ಮಾಡಬೇಕು ಅನ್ನೋದಿತ್ತಲ್ಲ. ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್. ಜೊತೆಗೆ ಫೋಟೋಗ್ರಫಿ ಬೇರೆ ಮಾಡಬೇಕು ಅಲ್ಲ, ಕ್ಯಾಪ್ಚರ್ ಮಾಡಬೇಕು ಅಲ್ಲ. ಸೊ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಬೇಗ ಎದ್ದೊಳ್ಬೇಕು, ಬೇಗ ಎಲ್ಲ ಮಾಡ್ಕೋಬೇಕು. ಚಿಂಟು ತಿಂಡಿಗೆಲ್ಲ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ಮಾಡಿಕೊಂಡೆ. ಟೈಮ್ ಇನ್ನು ಈಗ 8 ಗಂಟೆ 10 ನಿಮಿಷ. ಚಿಂಟುಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಚಿಂಟು ಪಪ್ಪ ಆಲೇ ತಿಂಡಿ ತಿಂದ್ಬಿಟ್ಟು ಹೋದ. ಮತ್ತು ಚಿಂಟು ಪಪ್ಪಾಗೆ ಅವರು ಚಪಾತಿ ಮಾಡಿದರು ಆ್ಯಂಡ್ ಕ್ಯಾರೆಟ್ ಪಲ್ಯ. ನಿಮಗೆ ಗೊತ್ತಲ್ಲ, ಚಿಂಟು ಪಪ್ಪ ಮೂಡಿ ಬೇಕಾದರೆ ತಿಂತಾನೆ, ಇಲ್ಲಾಂದರೆ ಇಲ್ಲ. ಪಾಪ ಕಷ್ಟಪಟ್ಟು ಮಾಡಿದ್ದಾರೆ, ತಿನ್ನೋಣ. ಸ್ವಲ್ಪನೂ ಮುಟ್ಟಿಲ್ಲ. ಅವ್ರ ಪಾಪ ಕ್ಯಾರೆಟ್ ಪಲ್ಯ ಮಾಡಿದ್ದಾರೆ, ಸ್ವಲ್ಪನೂ ತಿಂದಿಲ್ಲ. ಅದಕ್ಕೇ ನೀವು ತಿನ್ನಿ ಅಂದ್ಬಿಟ್ಟು ಕೊಟ್ಟರು. ನೋಡೋಣ, ಚಿಂಟುಗೆ ದೋಸೆ ಕ್ಯಾರೆಟ್ ಪಲ್ಯ ಸೂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವನಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಬೇಳೆ ಸಾರಲ್ಲಿ ಕೊಡ್ತೀನಿ ಅಂತ. ಹಾಗಾಗಿ ಬೆಳೆಸಿ ಅದನ್ನು ಬಿಸಿ ಮಾಡಿಕೊಂಡು ಇದನ್ನು ಬಿಸಿ ಮಾಡಿಕೊಂಡು ತೊಗೊಂಡು. ಆ ರಾಯರು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರೂ ಚೆಂದ ಇರೋ ಥರ ಮಾಡಿ. ಬನ್ನಿ, ದೋಸೆ ಆಯಿತಾ ನೋಡೋಣ. ಆಗಿದೆ. ಚಿಂಟುಗೆ ಎರಡೂ ತೊಗೊಂಡಿದ್ದೀನಿ, ಕ್ಯಾರೆಟ್ ಪಲ್ಯ ಮತ್ತು ಬೇಳೆ ಸಾರು. ಏಕೆಂದರೆ ಕ್ಯಾರೆಟ್ ಪಲ್ಯ ನಾನು ಮಾಡಿಲ್ಲ ಅಂತ ಗೊತ್ತಾದರೆ ಅವನು ತಿನ್ನಲ್ಲ. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಗೈಸ್, ತಿಂಡಿ ರೆಡಿ ಆಯಿತು. ಬನ್ನಿ, ಚಿಂಟುಗೆ ತಿಂಡಿ ಮಾಡಿಸೋಣ, ಹಾಗೆ ನಾವು ತಿನ್ನೋಣ. ನೀರು ತಗೊಂಡಿದ್ಯಾ? ಏಕೆ? ಗೈಸ್ ಬನ್ನಿ, ಚಿಂಟುನ ಬಿಟ್ಬಿಟ್ಟು ಬರೋಣ. ಟೈಮ್ ಆಯಿತು 9 ಗಂಟೆ. ಏನು ಸಿಗ್ದಿನಾ?
ಗೈಸ್ ಬಟ್ಟೆ ಒಗ್ಯೋಣ ಅಂತ ಬಂದೆ. ಗೈಸ್ ಚಿಂಟುನ ಸ್ಕೂಲಿಗೆ ಎತ್ತಾಕ್ಬಿಟ್ಟು ಬಂದೆ. ಇವಾಗ ಬಟ್ಟೆ ಒಗ್ಯೋಣ ಬನ್ನಿ. 2 ವಾಟರ್ ಟ್ಯಾಂಕಿಗೂ ವಾಟರ್ ತುಂಬಿಸಿದ್ದೀನಿ. ಸೊ ಈಗ ಬಟ್ಟೆ ಒಗೆದ್ಬಿಟ್ಟು ಬೇಗ ಬೇಗ ಎಡಿಟಿಂಗ್ ಮಾಡಬೇಕು. ಸೊ ಬೇಗ ಎಡಿಟಿಂಗ್ ಮಾಡಿಬಿಡೋಣ. ಬೇಗ ಬೇಗ ಬಟ್ಟೆ ಹೋಗ್ಬಿಡೋಣ. ಆ್ಯಕ್ಚುಲಿ 2 ಡೇಸಿಂದ ನಾನು ಬಟ್ಟೆ ಒಗೆಯೋದು ಲೇಟ್ ಆಗ್ತಾಯಿದೆ ಅಲ್ಲ, ಬಟ್ಟೆನೇ ಒಣಗ್ತಾ ಇಲ್ಲ. ಸೊ ಮೇಲುಗಡೆ ಒಂದು ಸಲ ಎಲ್ಲ ತೊಗೊಂಡೋಗಿ ಹಾರಾಕಬೇಕು. 2 ಕೆಲಸ ಆಗ್ತಾಯಿದೆ. ಅದಕ್ಕೆ ಇವತ್ತು ಬೇಗನೆ ಬಂದಿದ್ದೀನಿ. ಮುಂಚೆ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬಟ್ಟೆ ಒಣಗಲ್ಲ, ಬಟ್ಟೆ ಒಗೆಯೋಕ್ಕೆ ಬಂದರೆ ಎಡಿಟಿಂಗ್ ಆಗಲ್ಲ. ಸೊ ಹಿಂಗಾಗತ್ತೆ, ಏನು ಮಾಡೋದು. ಗೈಸ್ AC ಸರ್ವಿಸ್ ಮಾಡೋಕ್ಕೆ ಬಂದಿದ್ದಾರೆ, ಆದರೆ ಒಬ್ಬರೇ ಬಂದಿದ್ದಾರೆ. ಯಾಕೋ ಇವರೊಬ್ಬರು ಕೈಲಿ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಗೈಸ್ ನೋಡಿ ಈ ರೀತಿ ಬೀಳ್ತಾ ಇದೆ. ವರ್ಕ್ ಮಾಡ್ತಾ ಇದೆ. ಏನಾಗಿದೆ ಗೊತ್ತಾ, ಅಲ್ಲಿ ಆ್ಯಕ್ಚುಲಿ ತುಂಬ ಡಸ್ಟ್ ಬ್ಲಾಕ್ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ಅದು ಒಳಗಡೆಯಿಂದ ವಾಟರ್ ಫಾಲ್ ಆಗ್ತಾ ಇತ್ತು, ವಾಟರ್ ಡ್ರಾಪ್ಲೆಟ್ಸ್ ಆಗ್ತಾ ಇತ್ತು. ಅದನ್ನು ಅವರು ರಿಮೂವ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಪೈಪ್ ಸಹ ರಿಮೂವ್ ಮಾಡಿದ್ದಾರೆ. ಬಟ್ ಆ ಪೈಪ್ನ ಅವರು ಜಾಯಿನ್ ಮಾಡೋಕ್ಕೆ ರೆಡಿ ಇಲ್ಲ. ಮತ್ತೆ ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅಂತ ನಾ ಹೇಳಿದೆ ಅವರಿಗೆ. ಅದು ಗೋಡೆ ಮೇಲೆ ಬೀಳ್ತಾ ಇದೆ. ಸೊ ಗೋಡೆ ಮೇಲೆ ಬಿದ್ದರೆ ಒಳಗಡೆ ಎಲ್ಲ ಗೋಡೆ ಶೀತ ಆಗುತ್ತೆ, ಹಾಗಾಗಿ ಪೈಪ್ನ ಜಾಯಿನ್ ಮಾಡಿ ಅಂತ. ಅವರು ಇಲ್ಲ ಬೇಡ ಮೇಡಮ್ ಅಂತ ಇದ್ದಾರೆ. ನಾನು ಇಲ್ಲ ಆಗಲ್ಲ, ಅದು ಗೋಡೆ ಮೇಲೆ ಬಿದ್ದರೆ ಅದು ಮತ್ತೆ ಪ್ರಾಬ್ಲಮ್ಮೇ ಆಗುತ್ತೆ, ಮತ್ತೆ ಅದು ತುಂಬ ಶೀತ ಆಗಿ ಒಳಗಡೆ ಎಲ್ಲ ಪೇಂಟಿಂಗ್ ಹಾಳಾಗುತ್ತೆ. ಅದ್ರ ಬದಲು ನೀವು ಪೈಪ್ ಜಾಯಿನ್ ಮಾಡಿ, ಏನಾದರೂ ಪ್ರಾಬ್ಲಮ್ ಆದರೆ ನೋಡೋಣ, ನಿಮ್ಮನ್ನೇ ಕರಿತೀನಿ ಅಂತ ಹೇಳಿ ಅವ್ರಿಗೆ ಪೈಪ್ ಹಾಕಿಸ್ದೆ. ಆ್ಯಕ್ಚುಲಿ ಎಲ್ಲರೂ ಹಾಗೇನೆ, ಅವ್ರ ಕೆಲಸ ಈಸಿ ಮಾಡಿಕೊಂಡು ಆ ಮೊಮೆಂಟಿಗೆ ಸರ್ವಿಸ್ ಚಾರ್ಜಸ್ ತೊಗೊಂಡು ಹೋಗ್ತಾರೆ, ಮತ್ತು ಇನ್ನೊಂದು ಸಲ ಕರೀರಿ ಅಂತ. ಏನು ಗೈಸ್ ಪದೇ ಸರ್ವಿಸ್ ಚಾರ್ಜ್ ಕೊಡೋಕ್ಕಾಗತ್ತಾ? ನಮ್ಮ ಕೈಲಾಗಲ್ಲಪ್ಪ. ನನಗಂತೂ ಇಷ್ಟನೇ ಆಗೋಲ್ಲ. ಮಾಡೋ ಕೆಲಸ ನಿಯತ್ತಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ಸುಮ್ಮನೆ ಹಿಂಗೆಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಅಮ್ಮ ಗೈಸ್ ಅಂತೂ ಇಂತೂ ಬಟ್ಟೆ ಒಗೆದ್ಬಿಟ್ಟೆ ಗೈಸ್, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮಧ್ಯ ಆ AC ಅವ್ರು ಬಂದರು ಅಲ್ಲ, ಹಾಗಾಗಿ ಲೇಟ್ ಆಯಿತು. ಅಲ್ಲೋಗಿ ರಿಪೇರಿ ಮಾಡಿಸಿ ಇಲ್ಲಿ ಬಂದೆ. ಬನ್ನಿ ಇವಾಗ ಹೋಗಿ ಊಟ ಪ್ಯಾಕ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಹೋಗೋಣ. ಗೈಸ್ ಮುಖ ತೊಳ್ಕೊಂಡಾಯಿತು. ಈಗ ಟೈಮ್ ಬಂದು 12:35. ಬನ್ನಿ ರನ್ ಅಂತ ಓಡೋಣ. ಗೈಸ್ ಸಂಜೆ ಎಲ್ಲೋ ಒಂದು ಕಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ಇವಾಗ ಟೈಮ್ ಬಂದು 3:45. ಇವತ್ತು ಬಕೆಟ್ ತಂದುಬಿಟ್ಟಿದ್ದೀನಿ. ನನ್ನ ಕೈಯಲ್ಲಿ ಇಟ್ಕೊಂಡು ಅದೆಲ್ಲ ಸರ್ಕಸ್ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ಬಕೆಟಲ್ಲಿ ಎತ್ತಾಕೊಂಡು ಹೋಗೋಣ. ಗೈಸ್ ಚಿಂಟುಗೆ ಅಮ್ಮ ಮಾಡಿರೋ ಕೀರು ಅಂದರೆ ತುಂಬ ಇಷ್ಟ, ಹಾಗಾಗಿ ಅವನಿಗೆ ಸೆಪ್ರೇಟ್ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಅವನಿಗೆ ಕೋಲ್ಡಾಗಿರಬೇಕು, ಅದಕ್ಕೆ ಇದನ್ನು ಫ್ರಿಜ್ಜಿಗೆ ಹಾಕ್ಬಿಡೋಣ, ಇಲ್ಲಾಂದರೆ ಬಂದು ಗಲಾಟೆ ಮಾಡ್ತಾನೆ. ಆ್ಯಕ್ಚುಲಿ ಅವನು ಮಧ್ಯಾಹ್ನ ಊಟ ತೊಗೊಂಡು ಹೋಗಿದ್ದೆ ಅಲ್ಲ, ಆವಾಗಲೇ ಕೇಳ್ತಾ ಇದ್ದ, ಅಮ್ಮ ಕೀರ್ ತಂದಿದ್ದೀಯಾ ಅಂತ. ಇಲ್ಲ ಪುಟ್ಟ ಅಂತ ಹೇಳಿದೆ. ಸೊ ಇದನ್ನು ಫ್ರಿಜ್ಜಿಗೆ ಹಾಕ್ಬಿಡೋಣ ಈಗ. ಗೈಸ್ ನನಗೆ ಟೀಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕೀರನ್ನ ಬಿಸಿ ಮಾಡಿ ಇಟ್ಬಿಡೋಣ ಅಂತ. ಹಾಲಿಂದು ಅಲ್ಲ, ಹೊಡೆದೋದ್ರೆ ಕಷ್ಟ. ಜೊತೆಗೆ ಅದ್ರ ಪಾಡಿಗೆ ಎರಡೂ ಕುದೀತಾ ಇರಲಿ. ಸೊ ನಾವು ಇಲ್ಲಿ ಪಪ್ಪಾಯ ಕಟ್ ಮಾಡೋಣ ಚಿಂಟು ಪಪ್ಪಾಗೆ. ನಾನು ಸ್ವಲ್ಪ ಹೊತ್ತು ಚಿಂಟುನ ಸ್ಕೂಲಿಂದ ಕರ್ಕೊಬರೋಕ್ಕೆ ಹೋಗಬೇಕು, ಅಷ್ಟರಲ್ಲಿ ಕಟ್ ಮಾಡಿ ಇಟ್ಟಿರೋಣ. ಗೈಸ್ ಪಪ್ಪಾಯ ಕಟ್ ಮಾಡಿ ಆಯಿತು. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡೋಣ, ಚಿಂಟು ಪಪ್ಪ ಬಂದಮೇಲೆ ಕೊಡೋಣ. ಆ್ಯಕ್ಚುಲಿ ಇನ್ನೊಂದು ಒಳ್ಳೆಯ ವಿಷಯನ ನಾನು ನಿಮ್ಮ ಹತ್ರ ಹೇಳೇ ಇಲ್ಲ. ಆ್ಯಕ್ಚುಲಿ ಇದು ನಿನ್ನೆ ಆಗಿದ್ದು. ನನಗೆ ನಿನ್ನೆ ರಾತ್ರಿ
ಸೊ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ನಾನು ಇವತ್ತು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬನ್ನಿ ಅದೇನು ಅಂತ ಹೇಳ್ತೀನಿ. ನೋಡಿ ಬಾಕ್ಸ್, ಏನು ಬಾಕ್ಸು, ಚಿಂಟು ಊಟದ ಬಾಕ್ಸು ಅಂದ್ಕೊಂಡ್ರಾ? ಅಲ್ಲ ಗೈಸ್, ಬನ್ನಿ ತೋರಿಸ್ತೀನಿ. ಟ್ಯಾನ್ ಟಿಡಾನ್, ತುಪ್ಪ ಗೈಸ್, ತುಪ್ಪ. ಏನು ಗೊತ್ತಾ, ಚಿಂಟು ಅವ್ರ ಅಜ್ಜಿ ಕೊಟ್ಟಿರೋದು. ಯಪ್ಪ, ನನಗೆ ಶಾಕ್ ಆಗೋಯ್ತು ಗೈಸ್ ನಿಜಕ್ಕೂ. ಈ 15 ವರ್ಷಕ್ಕೆ ನನಗೆ ಅಂತ ಕಾಯಿಸ್ಕೊಟ್ಟಿರೋ ತುಪ್ಪ, ನನಗೆ ಇನ್ ದ ಸೆನ್ಸ್ ನನಗೂ ಚಿಂಟುಗೂ ನಮಗೆ ಕೊಟ್ಟಿರೋ ತುಪ್ಪ ಗೈಸ್. ಯಪ್ಪ ದೇವ, ಈ ತುಪ್ಪಕ್ಕೆ ಇಷ್ಟೊಂದು ಸಲ ಏನದು ವಾರೆ ಆಗೋಗಿತ್ತು ಗೊತ್ತಾ. ನಾನು ಈ ತುಪ್ಪಕ್ಕೋಸ್ಕರ ತುಪ್ಪ ಮಾಡೋದನ್ನು ಕಲ್ತಿದ್ದೆ, ಬೆಣ್ಣೆ ತೆಗೆಯೋದನ್ನು ಕಲ್ತಿದ್ದೆ. ಅಂಥದ್ರಲ್ಲಿ ಇವತ್ತು ಅದೇ ತುಪ್ಪನ ಅವರೇ ಕೊಟ್ಟಿದ್ದಾರೆ. ಎಷ್ಟು ಚೇಂಜಸ್ ಅಲ್ಲ. ಏನು ಅನ್ಬೇಕು ಗೈಸ್ ಇದನ್ನು? ರಾಯರ ಕೃಪೆ ಅಂತ ಅನ್ಬೇಕಾ, ಅಥವಾ ಈ ಬದಲಾವಣೆಗೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಗೈಸ್. ಬಟ್ ಒಳ್ಳೆಯದಾಗಲಿ. ಇಷ್ಟು ದಿನ ನಾನು ಯಾವತ್ತೂ ಅವ್ರಿಗೆ ಪ್ರೇ ಮಾಡ್ತಾ ಇರಲಿಲ್ಲ. ಬಿಕಾಸ್ ನಮ್ಮನ್ನು ಯಾರು ಇಷ್ಟಪಡಲ್ಲ, ಅವರಿಂದ ದೂರ ಇರೋದೇ ಬೆಸ್ಟು ಅಂತ. ಬಟ್ ಅವ್ರ ಪಾಪ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಲ್ಲ. ಸೊ ನಾನು ರಾಯರ ಹತ್ರ ನೆನ್ನೆ ಬೇಡ್ಕೊಂಡಿದ್ದೀನಿ. ಏನದು, ತುಂಬ ಭಕ್ತಿಯಿಂದ, ತುಂಬ ಡೀಪಾಗಿ ಕೇಳ್ಕೊಂಡಿದ್ದೀನಿ. ಅವ್ರಿಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ, ಸೊ ಅದೆಲ್ಲ ಕ್ಲಿಯರ್ ಮಾಡಿಕೊಡಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಪಾಪ ಅವ್ರು ಹುಷಾರಾಗಲಿ. ನಾನು ಮುಂಚೆಯಿಂದನೂ ಅವ್ರು ಹುಷಾರಾಗೋದು ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರು ನಮ್ಮ ಮುಂಚೆಯಿಂದನೂ ಐ ಫೀಲ್ ಬ್ಯಾಡ್ ಆ್ಯಕ್ಚುಲಿ. ಏನಕ್ಕೆ ಇಷ್ಟೊಂದು ತೊಂದರೆ ಅನುಭವಿಸ್ತಾರೆ, ಏನಕ್ಕೆ ಇಷ್ಟೊಂದು ಪೇಯ್ನು, ಈ ವಯಸ್ಸಲ್ಲೂ ಬೇಕಾ ಈ ಪೇಯ್ನು ಅಂತ ಅನಿಸುತ್ತೆ ನನಗೆ ಎಷ್ಟೊಂದು ಸಲ. ಪಾಪ ಅವ್ರಿಗೆ ಏನೇನು ಪೇಯ್ನ್ ಇದೆಯಲ್ಲ ಅದೆಲ್ಲ ಕ್ಲಿಯರ್ ಆಗಿಬಿಡ್ಲಿ ದೇವ್ರ ದಯೆಯಿಂದ. ಆ ರಾಯರಿಗೆ ದಿನ ಬೇಕಾದರೂ ತುಪ್ಪದ ದೀಪ ಹಚ್ಬಿಡ್ತೀನಿ ನಿಜಕ್ಕೂ. ಅವ್ರು ಆದಷ್ಟು ಬೇಗ ಗುಣಮುಖ ಆಗೋಕ್ಕೆ. ಎಷ್ಟು ನಾನು ನಿಮ್ಗೆ ಪ್ರತಿ ಸಲ ಹೇಳ್ತೀನಿ, ಮಗ ಅಂದರೆ ಅವರಿಗೆ ಮೇಲೆ. ಸೊ ಅವ್ರ ಲೈಫೇ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ ಮಗನಿಗೋಸ್ಕರ. ಮಗನ ಮೇಲೆ ಪ್ರೀತಿ ವ್ಯಾಮೋಹ ಅವ್ರಿಗೆ ಬೇರೆಯವ್ರು ಯಾರು ಬೇಡ ಅಂತ ಅನಿಸಿರ್ಬೋದು. ಬಟ್ ಇವಾಗ ಕಾಲ ಬದಲಾಗ್ತಾ ಇದೆ, ಸಮಯ ಕಳೀತಾ ಇದೆ. ದೇವರ ಕೃಪೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಅಲ್ವಾ. ಇದನ್ನು ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ, ಪಾಸಿಟಿವ್ ಆಗಿ ತಗೊಳ್ಳೋದು ಬೇಡ. ಗೋ ವಿತ್ ದ ಫ್ಲೋ. ಈ ರೀತಿ ತುಂಬ ಸಲ ಆಗಿದೆ. ಐ ಮೀನ್ ಈ ಇನ್ಸಿಡೆನ್ಸ್ ಅಲ್ಲ, ಬಟ್ ತುಂಬ ಸಲ ಒಳ್ಳೆತನ ಪ್ರದರ್ಶನ ಆಗಿದೆ. ಆದರೂ ಸಹ ಅದು ತುಂಬ ದಿನಗಳು ಉಳಿತಾ ಇರಲಿಲ್ಲ. ಈ ಸಲ ಲೈಫ್ ಟೈಮ್ ಇರಲಿ ಅಂತ ಬೇಡ್ಕೊಳ್ಳೋಣ ಅಷ್ಟೇ, ನನ್ನ ಕೈಲಾಗೋದು. ಒಳ್ಳೆಯದಾಗಲಿ ಅವರಿಗೆ ಅಷ್ಟೇ ಗೈಸ್. ಬನ್ನಿ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಚಿಂಟು ಕರ್ಕೊಬರೋಣ. ಹೇ ಗೈಸ್, ಹೇಗೆ ಕಾಣ್ತಾ ಇದ್ದೀನಿ? ಸೂಪರಾಗಿ ಕಾಣ್ತಾ ಇದ್ದೀನಿ ಅಲ್ಲ? ಏನಿದು ಅಂತ ನೋಡ್ತಾ ಇದ್ದೀರಾ ಗೈಸ್? ನಾನು ಇದನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ, ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತರಿಸ್ಕೊಂಡೆ. ಯಾವ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಕೇಳ್ತೀರಾ? ಅದು ಕ್ರಿಯೇಟಿವ್ ಮೈಂಡ್ಸೆಟ್ ಅಂತ ಗೈಸ್. ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಇದೆ, ಎಲ್ಲದನ್ನು ಪ್ರತಿಯೊಂದೂ ಸಖತ್ತಾಗಿದೆ. ನಾನು ಕೆಲವೊಂದನ್ನು ತರಿಸ್ಕೊಂಡಿದ್ದೀನಿ ಆ್ಯಂಡ್ ಕೆಲವೊಂದು ಸ್ಯಾಂಪಲ್ ಸಹ ತರಿಸ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಆಯಿತಾ? ಬಟ್ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಮಲ್ಲಿಗೆ ಹೂವು ಬೇಕಾ, ಮಲ್ಲಿಗೆ ಹೂವಿನ ದಂಡು ಬೇಕಾ? ನೋಡಿ ಸಖತ್ತಾಗಿದೆ, ನಿಜದ ತಲೆ ಮೇಲೆ ಹೊಡೆದಂಗಿದೆ ಗೈಸ್. ಯಾರು ನಂಬ್ತಾರೆ ಹೇಳಿ ಇದು ನಿಜ ಅಲ್ಲ, ಐ ಮೀನ್ ಒರಿಜಿನಲ್ ಹೂವು ಅಲ್ಲ ಅಂದರೆ? ಸಖತ್ತಾಗಿದೆ. ಪ್ರತಿಯೊಂದು ಏನದು ಫೋಮ್ ಇದರಲ್ಲಿ ಯೂಸ್ ಮಾಡ್ತಾರಲ್ಲ ಅದೆಲ್ಲ ಪ್ರೀಮಿಯಂ ಕ್ವಾಲಿಟಿದು. ಆ್ಯಂಡ್ ನಾವೇನು ಆರ್ಡರ್ ಮಾಡ್ತೀವಲ್ಲ ಅದು ಯಾವುದೇ ಸೈಜಲ್ಲಿ ಆರ್ಡರ್ ಮಾಡಿದ್ರು ಅವ್ರು ಮಾಡಿಕೊಡ್ತಾರೆ. ಆ್ಯಂಡ್ ಯಾವುದೇ ಕಲರ್ ಬೇಕು ಅಂದರೂ ಮಾಡಿಕೊಡ್ತಾರೆ. ರೋಸ್ ಸಿಗುತ್ತೆ, ಜಾಸ್ಮಿನ್ ಸಿಗುತ್ತೆ, ಮಲ್ಲಿಗೆ ಸಿಗುತ್ತೆ, ಸೇವಂತಿಗೆ ಸಿಗುತ್ತೆ. ಸೊ ಈ ರೀತಿ ನಿಮಗೆ ಯಾವುದೇ ಹೂವು ಬೇಕು ಅಂದರೂ ಸಿಗುತ್ತೆ. ಆ್ಯಂಡ್ ಈ ರೀತಿ ಸೈಡ್ ಕ್ಲಿಪ್ ಸಿಗುತ್ತೆ, ಸೆಂಟರ್ ಕ್ಲಿಪ್ ಸಿಗುತ್ತೆ, ಕ್ಲಚ್ಚರಲ್ಲಿ ಸಿಗುತ್ತೆ ಗೈಸ್, ಹುಡುಗಿರಿಗೆ ಫೇವ್ರೇಟು. ಆ್ಯಂಡ್
ಮೀಡಿಯಮ್ ರೇಂಜ್ ಹೆಂಗಸರು ಇರ್ತಾರಲ್ಲ ಅವರೆಲ್ಲ ಕ್ಲಿಪ್ಸ್ ಯೂಸ್ ಮಾಡೋದು ಜಾಸ್ತಿ ಅಲ್ಲ. ಸೊ ಕ್ಲಿಪ್ ಸಿಗುತ್ತೆ, ಸೆಂಟರ್ ಕ್ಲಿಪ್ಪು, ಮತ್ತು ಆಲ್ಮೋಸ್ಟ್ ಎಲ್ಲ ಥರದ ದಿಂಡುಗಳು ಸಿಗುತ್ತೆ. ಆ್ಯಂಡ್ ನಿಮಗೆ ಪೂಜೆ ಐಟಮ್ಸಿಗೆ ಬೇಕಾಗಿರುವಂಥ ಫ್ಲವರ್ಸ್ ಸಹ ಸಿಗುತ್ತೆ. ಕೆಲವು ಡೆಕೋರೇಟಿವ್ ಆಗಿ ಇಡಬೇಕು ಅಲ್ಲ, ಸೊ ಎಲ್ಲ ರೀತಿಯಾದ ನೋಡಿ ಕನಕಾಂಬರ ಸಿಗುತ್ತೆ, ರೋಸಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಗೈಸ್, ಪ್ರತಿಯೊಂದು ಸಿಗುತ್ತೆ. ತುಂಬ ಚೆನ್ನಾಗಿದೆ. ನಿಮಗೆ ಯಾವುದೇ ರೀತಿ ಡಿಸೈನ್ ಬೇಕು, ಕಲರ್ಸಲ್ಲಿ ಬೇಕು ಅಂದರೂ ಇವರು ಮಾಡಿಕೊಡ್ತಾರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಕ್ರಿಯೇಟಿವ್ ಮೈಂಡ್ಸೆಟ್, ವೆಬ್ಸೈಟ್ ಸಹ ಇದೆ. ಸೊ ಅದನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಆ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬೇಕಾಗಿದ್ದನ್ನು ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಪ್ರೈಸಸ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ನೀವು ಸೈಜ್ ಏನು ವೇರಿಯೇಷನ್ಸ್ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಯಾವ ಸೈಜ್ ಹೂವಾಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ನೋಡಿ, ನೀವು ಸಹ ಆರ್ಡರ್ ಮಾಡಿ ತರಿಸ್ಕೊಳ್ಳಿ, ಆಯಿತಾ ಗೈಸ್? ಬನ್ನಿ ಈಗ ದೇವ್ರ ಪೂಜೆ ಮಾಡ್ಕೊಂಡು ಬರೋಣ. ಗೈಸ್ ಏನು ಗೊತ್ತಾ, ನಾನಿಲ್ಲಿ ಗುಲಾಬಿ ಮಡಿಸಿದ್ದೆ ಅಲ್ಲ, ಅದು ಪ್ರಸಾದ ಆಗಿದೆ. ಬಟ್ ಅದೇನು ನನ್ನ ಕಣ್ಮುಂದೆ ಆಗಿಲ್ಲ, ಆದರೂ ಸಹ ಆಗಿದೆ. ಯಾವಾಗ ಆಯಿತು ಅಂತ ಗೊತ್ತಿಲ್ಲ. ಬಟ್ ರಾಯರಿದ್ದಾರೆ, ಯಾವಾಗಲೂ ತೋರಿಸ್ತಾನೆ ಇರ್ತಾರೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಐ ಆಮ್ ಸೊ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಯಾವಾಗಾದರೂ ಸರಿ ನನಗೆ ವರ ಕೊಟ್ಟೇ ಕೊಡ್ತಾರೆ. ಬಟ್ ನಾನು ತುಂಬ ಸಲ ಅಂದ್ಕೊಂಡಿದ್ದೇನು ಗೊತ್ತಾ, ಅಲ್ಲಿ ಭಾರ ತಡೆಯೋಕ್ಕಾಗಲ್ಲ, ಆವಾಗ ಹೂವು ಹಾಗೆ ಅಲ್ಗಾಡಿ ಬೀಳುತ್ತೆ ಅಂತ. ಬಟ್ ನಾನು ರೋಸನ್ನ ಕರೆಕ್ಟಾಗಿ ಸೆಂಟರ್ಗೆ ಇಟ್ಟಿದ್ದೆ, ಅಲ್ಲಿ ಭಾರ ಇಲ್ಲ, ಏನೂ ಇಲ್ಲ. ನಾನು ನಿಜ ಅಂದ್ಕೊತೀನಿ ಯಾವಾಗ್ಲೂ, ಅದು ನಾವೇನು ಮಾಲೆ ಮಡಿಸಿರ್ತೀನಲ್ಲ, ಅದು ಸಮ್ಟೈಮ್ಸ್ ಭಾರಕ್ಕೆ ಕೆಳಗೆ ಜಾರುತ್ತೆ. ಅದನ್ನೆಲ್ಲ ಸೈನ್ಸ್ ಅಂತ ಅಂದ್ಕೊಳಕ್ಕಾಗಲ್ಲ, ಆದರೂ ಅನ್ಕೋತೀನಿ. ಬಟ್ ಆದರೂ ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂಥರ ಅನಿಸುತ್ತೆ. ಬಿಕಾಸ್ ನಿಮ್ಗೆ ಅನ್ನಿಸ್ಬೋದು ಏನು ಇವಳು ಬರೀ ಮೋಸ ಮಾಡ್ತಾಳೆ ಅಂತ. ಬಟ್ ಇವತ್ತು ನಾನು ಅದನ್ನು ಕರೆಕ್ಟಾಗಿ ಸೆಂಟರಿಗೆ ಮಾಡಿಸಿದ್ದೀನಿ ದೇವ್ರ ಹತ್ರ. ನೀವು ನೋಡ್ಬೋದು, ನನಗೆ ಪ್ರೀವಿಯಸ್ ನೋಡಿರ್ತೀರಲ್ಲ ಆವಾಗ ಅದು ಕರೆಕ್ಟಾಗಿ ಕೆಳಗಡೆ ಫಾಲ್ ಆಗಿದೆ ಅಂದರೆ ಅದು ವರಪ್ರಸಾದನೇ ಅಲ್ಲ. ಸೊ ರಾಯರಿದ್ದಾರೆ ಇಲ್ಲಿ. ನನಗೊಂಥರ ಮೈ ಜುಮ್ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಯಾರು ಮೂಢನಂಬಿಕೆ ಅಂತ ಕಮೆಂಟ್ ಮಾಡಬೇಡಿ. ನಂಬಿಕೆ, ರಾಯರಿದ್ದಾರೆ. ಬನ್ನಿ, ಇವಾಗ ನಾನು ಅಂಕೋಲಾಗೆ ಹೋಗ್ತಾ ಇದ್ದೀನಿ. ನಂಗೆ ದೇವ್ರಣೆಗಳು ಗೊತ್ತಿಲ್ಲ ಅಂಕೋಲಾದಲ್ಲಿ ರಾಯರ ಮಠ ಇದೆಯೋ ಇಲ್ಲೋ ಅಂತ. ಬಟ್ ಹುಡ್ಕೊತ ಹೋಗ್ತಾ ಇದ್ದೀವಿ. ಇದೆ ಅಂತ ಅನ್ನಿಸ್ತಾ ಇದೆ, ಆದರೂ ನಂಗೆ ದೇವ್ರಣೆ ಗೊತ್ತಿಲ್ಲ. ವಿಲ್ಸಿ, ನೋಡೋಣ ಬನ್ನಿ ಗೈಸ್. ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಅಲ್ಲ, ರಾಯರನ್ನ ಕಣ್ಣು ತುಂಬ ನೋಡಬೇಕು ಅಂದ್ಬಿಟ್ಟು ಕನ್ನಡಕ ಹಾಕ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಏನೇನೆಲ್ಲ ಅವಾಂತರ ಪಡಬೇಕು ಅಲ್ಲ. ತುಂಬ ದಿನ ಆಗಿತ್ತು ನಾನು ಸ್ಪೆಕ್ಸ್ ಯೂಸ್ ಮಾಡಿ. ಇಟ್ಸ್ ಅ ಲಾಂಗ್ ಬ್ಯಾಕ್. ಗೈಸ್ ನೋಡಿ, ನಮ್ಮ ಅಂಕೋಲಾ ರಾಯರ ಮಠ. ಗೈಸ್, ರಾಯರ ಮಠಕ್ಕೆ ಬಂದೆ, ಆದರೆ ಇದು ಕ್ಲೋಸ್ ಮಾಡಿದ್ದಾರೆ. ಇದು ರಾಯರ ಹುಟ್ಟಿದ ಹಬ್ಬ, ಇವತ್ತು ಓಪನ್ ಮಾಡಿಟ್ಟಿರಬೇಕಿತ್ತು, ಬಟ್ ಕ್ಲೋಸ್ ಮಾಡಿದ್ದಾರೆ. ಬಾ ಮಗನೇ, ಸ್ವಲ್ಪ ಹೊತ್ತು ಕೂರ್ ಬಾ. ಇರಲಿ, ನೋಡಿದ್ವು ಅಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗೋಣ. ನಮ್ಮ ಚಿಂಟುನು ಬಂದಿದ್ದಾನೆ. ಎಂತ
ಗೈಸ್ ರಾಯರ್ ಮಠಕ್ಕೆ ಹೋಗಿ ಬಂದ್ವು, ಬಟ್ ಅದು ಲಾಕ್ ಆಗಿತ್ತಲ್ಲ, ಸೊ ಬೇಜಾರಾಯಿತು. ಆ್ಯಕ್ಚುಲಿ ನಮ್ಮ ಚನ್ನರಾಯಪಟ್ಟಣದಲ್ಲೆಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಲ್ಲ, ಮತ್ತು ಮಿಕ್ಕಿದ ಬೇರೆ ಎಲ್ಲ ಕಡೆನೂ ರಾಯರ್ ಮಠದಲ್ಲಿ ಎಷ್ಟು ಗ್ರ್ಯಾಂಡಾಗಿ ಆ್ಯಂಡ್ ಎಷ್ಟು ಭಕ್ತಿಯಿಂದ ಸೆಲೆಬ್ರೇಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಮ ಅಂಕೋಲಾ ರಾಯರ್ ಮಠದಲ್ಲಿ ಯಾಕೆ ಹೀಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಬೇಜಾರಾಯಿತು. ಮೇ ಬಿ ಇಲ್ಲಿ ರಾಯರ್ ಭಕ್ತರು ಕಮ್ಮಿ ಅನಿಸುತ್ತೆ, ಇರ್ಬೋದೇನೋ. ಸೊ ಅಲ್ಲಿಂದ ನಾನು ಮತ್ತು ನನ್ನ ಮಗ ಇಬ್ಬರು ಚಾಟ್ಸ್ ತಿನ್ನೋಣ ಅಂತ ಬಂದ್ವು. ಫಸ್ಟ್ ಆ್ಯಕ್ಚುಲಿ ಅಲ್ಲೊಂದು ಬೇಕ್ರಿಲಿ ಮಸಾಲೆ ಪುರಿ ಎಲ್ಲ ಸಿಗುತ್ತೆ, ಅದು ಕಂಪ್ಲೀಟ್ಲಿ ಬಂದ್ ಆಗಿದೆ ಅಂತೆ, ಹಾಗಾಗಿ ಅಲ್ಲಿ ಸಿಗಲಿಲ್ಲ. ಅದಾದಮೇಲೆ ನಾವು ಇಲ್ಲಿ ಹೋಟೆಲಿಗೆ ಬರ್ತೀವಿ, ಸಪ್ನಾ ಹೋಟೆಲು. ಇದು ಅಂಕೋಲಾ ಮೇನ್ ರೋಡಲ್ಲೇ ಇದೆ, ಸೊ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಚಾಟ್ಸ್ ತಿನ್ನೋಕ್ಕೆಲ್ಲ ನಾವಿಲ್ಲೇ ಬರೋದು ಅಮ್ಮ ಮಗ. ಇಲ್ಲಿ ಬಂದ್ವಾ, ಸೊ ತಿಂತಾ ಇದ್ದೀವಿ. ನಾನು ಮಸಾಲೆ ಪುರಿ ತೊಗೊಂಡೆ, ನಂದು ಆಲ್ ಟೈಮ್ ಫೇವ್ರೆಟ್ ಮಸಾಲೆ ಪುರಿ. ಬಟ್ ಏನೇ ಅಂದ್ರೂ ನಮ್ಮ ಚನ್ನರಾಯಪಟ್ಟಣದಲ್ಲಿ ಮಸಾಲೆ ಪುರಿ, ಪಾನಿಪುರಿ, ಗೋಬಿನ ಯಾರೂ ಸಹ ಮೀರ್ಸೋಕ್ಕಾಗಲ್ಲ. ಬಿಕಾಸ್ ಅಲ್ಲಿದು ಟೇಸ್ಟೇ ಬೇರೆ, ಈ ಕಡೆದ್ರದ್ದು ಟೇಸ್ಟೇ ಬೇರೆ ಬರುತ್ತೆ. ಬಟ್ ಆದ್ರೂ ಇಲ್ಲಿ ಮಟ್ಟಕ್ಕೆ ಇಲ್ಲೇ ಟಾಪ್ ಆಗಿರೋದು, ಇಲ್ಲೇ ಚೆನ್ನಾಗಿರೋದು. ಸೊ ಮಸಾಲೆ ಪುರಿ ತೊಗೊಂಡೆ. ನನ್ನ ಮಗ ಶೇವ್ ಪುರಿ ಟ್ರೈ ಮಾಡ್ತೀನಿ ಅಂತ ತಗೊಂಡ. ಅದಾದಮೇಲೆ ಮತ್ತೆ ಅಮ್ಮ ಸಾಕಾಗ್ತಾ ಇಲ್ಲ ಅಮ್ಮ, ಪಾನಿಪುರಿ ಕೊಡ್ಸಮ್ಮ ಅಂದ. ಸೊ ಆಯಿತು ತಗೋಪುಟ ಅಂದ್ಬಿಟ್ಟು ಪಾನಿಪುರಿ ಸಹ ಕೊಡಿಸ್ದೆ. ನಮ್ಮ ಚಿಂಟುಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ, ಹಾಗಾಗಿ ತೊಗೊಂಡಿದ್ದಾನೆ. ಸೊ ತಿನ್ನು ಪುಟ ಅಂತ ಹೇಳಿ ತಗೊಟ್ಟಿದ್ದೀನಿ. ಮರ್ಡರ್ ಮಾಡಿಬಿಡ್ವು ಗೈಸ್. ಇವತ್ತು ಚಿಂಟು ಪಪ್ಪಾಗೆ ಇಷ್ಟು ಫ್ರೂಟ್ ಕೊಡ್ತಾ ಇದ್ದೀನಿ. ಪಪ್ಪಾಯ, ಏನಿದು ವಾಟ್ ಯು ಕಾಲ್ ಗೈ, ಚೀಕು, ಇದು ಮತ್ತು ಬನಾನಾ. ಚಿಂಟುಗೆ ಆರೆಂಜ್. ಸೊ ಬನ್ನಿ ಈ ಫ್ರೂಟೆಲ್ಲ ಮುಂದಗಡೆ ಇಟ್ಬಿಡೋಣ. ಇಲ್ಲಿ ಗಡ್ವ ಹಾಕೋತಾ ಇದೆ ಕೀರೆ. This is for Chintu. Just keep it in the fridge. ಈಗ ಕುಡಿಯಮ್ಮ. No. ಈಗ ಊಟ ಮಾಡಲ್ಲ ಅಂತೀಯಲ್ಲ. ಕುಡಿತೀನಿ ನಿಧಾನಕ್ಕೆ. How is it? Good. That's it? Fabulous. That's it? Awesome. That's Excellent. it? You're saying you are using some more words. Excellent. Fabulous. No, in Kannada, Accha Kannada. Beautiful. Huh? Very beautiful. It's Kannada? ತುಂಬಾ ಚೆನ್ನಾಗಿದೆ. Like ಪರ್ಯಾಯ ಪದ. ಪರ್ಯಾಯವಾಗಿದೆ. ಅಯ್ಯೋ ಅಮೃತ ಇದೆ ಅಮ್ಮ, ಅಮೃತ. That only same. ಎಲ್ಲಿ ಹೇಳ್ದೆ ನೀನ? ಅದು ಸುಮ್ಮನೆ ಡ್ರಾಮಾ ಡ್ರಾಮಾ ಆರ್ಟಿಸ್ಟ್, ಜೂನಿಯರ ಸೀನಿಯರಾ? ಹಾಂ ಗೈಸ್, ಚಿಂಟು ಪಪ್ಪಂಗೆ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಬಿಡೋಣ. ಅವ್ನು ಎಷ್ಟು ಗಂಟೆಗೆ ಬರ್ತಾನೋ ಏನೋ. ಸೊ ಸ್ಪೂನ್ನ ಹಾಕ್ಬಿಟ್ಟು, ಸೊ ಸ್ಪೂನ್ನ ಇಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ರೆ ಮುಗೀತು. ಬನ್ನಿ ಇಡೋಣ. ಗೈಸ್, ಐರನ್ ಮಾಡ್ತಾ ಇದ್ದೀನಿ. ನಾನು ಒಬ್ಳದೇ ಅನಿಸುತ್ತೆ ಇಲ್ಲಿ ನಾನ್ ಸ್ಟಾಪ್ ಕೆಲಸ. ಬೆಳಗ್ಗೆ 4 ಗಂಟೆ ಎದ್ದೋ 4 ಗಂಟೆಗೆ ಎದ್ದರೆ ನೋಡಿ ಗೈಸ್, ಬೆಳಗ್ಗೆ 4 ಗಂಟೆಗೆ ಎದ್ದರೆ ಈಗ 10 ಗಂಟೆ ರಾತ್ರಿ ಇನ್ನೂ ಐರನ್ ಮಾಡ್ತಾ ಇದ್ದೀನಿ. ಅಲ್ಲಿ ಬೇರೆ ಐರನ್ ಮಾಡಿ ಈಗ ಒಂದೇ ಜೊತೆ ಮಾಡಮ್ಮ ಐರನ್ನು, ಬಾ ಅಲ್ಲಿ ನನ್ನ ಜೊತೆ ಮಲ್ಕೋಬಾ ಅಂತ ಇಲ್ಲಿತ್ಕೊಂಡೇ ಫೋನ್ ಮಾಡ್ತಾನೆ. ನಾನು ಇಷ್ಟೊತ್ತಲ್ಲಿ ಯಾರ್ದಪ್ಪ ಕಾಲು ಅಂತ ನೋಡಿದ್ರೆ ಸನ್ನಿ ಮೈ ಲವ್.
ಹುಚ್ಚ ಮೈಲವ್ ಅಂತ ಹಾಕೋಬೇಕು. ಏನು ಹಾಕೋಬೇಕು? ಹುಚ್ಚ ಮೈಲವ್. ಅಲ್ಲಿ ಬಿದ್ದಿದ್ದಾನೆ. ಸೊ ಹೀಗೆ ನನ್ನ ಕತೆ. ಸೊ ಗೈಸ್, ಇವತ್ತು ವ್ಲಾಗ್ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ನಾನು ನಿಮಗೆ ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು, ಗುಡ್ ನೈಟ್, ಶುಭರಾತ್ರಿ. ಎ ಸಿ ಸರಿ ಹೋಯ್ತು, ಅದಕ್ಕೆ ನೋಡಿ ರಗ್ಗು ಹಚ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವನೆ ಕಂತ್ರಿ ನನ್ನ ಮಗ.